ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಮೇ 4 ಇನ್ನೇನು ಬಂದೇ ಬಿಡ್ತು ಅನ್ನೋಷ್ಟರಲ್ಲ ವೆಸ್ಟ್ ಬಂಗಾಳದ ಕುರಿತಾಗಿ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನಿಜವಾಗಿ ಈ ಸಲ ಈ 200 ತಾಳ್ತಾಳ ನಮ್ಮ ವಿಶ್ವೇಶ್ವರ ಮಮತಾ ಬ್ಯಾನರ್ಜಿಯವರು ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಕೇಳ್ತಾ ಇದೆ. ಒಂದು ವೇಳೆ ದಾಟಲಿಲ್ಲ, 200 ಗಡಿ ದಾಟಲಿಲ್ಲ ಅಂದರೆ ಏನಾಗಬಹುದು? 160 70 ಆಗಿ ಗೆದ್ದರು ಏನಾಗ್ಬೋದು? ನಮ್ಮ ಗೋಧಿ ಮಿಡಿ ಅಂತ ಈಗಾಗಲೇ ಅವಳು ಸೋತಿದ್ದಾಳೆ, 120 25 ಬಂದರೆ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಸಪೋಸ್ 160ರಿಂದ 70 ಬಂದು ಅಥವಾ 80 ಬಂದರೆ ಏನಾಗ್ಬೋದು ಅನ್ನೋ ಚರ್ಚೆ ಜೋರು ಹಿಡಿದ್ಬಿಟ್ಟದ. ಅಲ್ಲಿ ವೆಸ್ಟ್ ಬೆಂಗಾಲದ ಲೋಕಲ್, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಷಯ ಜಬರ್ದಸ್ತ್ ಚರ್ಚೆ ಆಗ್ತಾ, ಒಂದು ವೇಳೆ 160 70 ಅಥವಾ 150 ಅಲ್ಲೇ ಮೆಜಾರಿಟಿ 148 ಅದ. 148ಕ್ಕೆ ಮೇಲೆ ಒಂದು 5 ಹೆಚ್ಚುಗಳು ಬಂದು ಗೌರ್ಮೆಂಟ್ ಮಾಡಿದರೆ ನಮ್ಮ ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ ಉಳಿತೈತ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿಯವರು ತಾವು ಒಬ್ಬರೇ ವೆಸ್ಟ್ ಬೆಂಗಾಲದಲ್ಲಿ ತೊಗೊಂಡು ಹೋರಾಟ ಮಾಡಿ ಹಿಂದೂ ಗೆದ್ದಿದ್ದಾರೆ 15 ವರ್ಷಗಳಿಂದ. ಅದು ಈ ಸಲ ಗೆಲ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಲ್ಲಿ ಲೋಕಲ್ ಎಲ್ಲ ಜನ ಹೇಳ್ತಾ ಇದ್ದಾರೆ, ಇಲ್ಲ ಗೆಲ್ತಾರ, ಮಾಡ್ತಾರ, 180 ಆಗ್ತದೆ, 90 ಆಗ್ತದೆ. ಯಾರು ನಮಗೆ ಯಾವ ರೀತಿ ಬೇಕೋ ಆ ರೀತಿ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಅದು ಆಗದೆ ಹೋದ್ರೆ ಅದಕ್ಕೆ ಬಿ ಪ್ಲ್ಯಾನ್ ಶಾ ಮತ್ತು ಮೋದಿಯವ್ರು ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈಯ ಅಂತ ಅನ್ನುವಂಥದ್ದು ಈಗಾಗಲೇ 5-6 ರಾಜ್ಯಗಳಲ್ಲಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಹಿಂದೆ ಆಗಿರ್ಬೋದು, ಉದ್ಧವ್ ಠಾಕ್ರೆ ಅವರ ಟೀಮ್ ಒಡಿವೆಯಲ್ಲೇ, ಶರದ್ ಪವಾರ್ ಅವ್ರದ್ದು ಕರ್ನಾಟಕದಲ್ಲೇ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡ್ಕೊಂಡಂಥ ಇತಿಹಾಸದ ಅವ್ರಿಗೆ. ಇಲ್ಲೂ ಮಾಡಬಹುದು ಅದನ್ನು. ಯಾಕಂದರೆ ವೆಸ್ಟ್ ಬೆಂಗಾಲ್ ಈಗ ಮೋದಿ ಮತ್ತು ಶಾ ಅವರಿಗೆ ಡೂ ಆರ್ ಡೈ, ಅದನ್ನು ಗೆಲ್ಲಲೇಬೇಕು. ಈಗಿಲ್ಲ, ಇನ್ನೊಂದು 4-5 ತಿಂಗಳಲ್ಲಿ ಗೆಲ್ಲಲೇಬೇಕು. ಯಾಕೆಂತಂದ್ರೆ ಈಗ ಇರೋದು ಅದೊಂದು ಅವ್ರಿಗೆ ಮಗ್ಗಲ ಮುಳ್ಳು. ಸಪೋಸ್ ಅಲ್ಲೇನಾದರೂ ಮಮತಾ ಬ್ಯಾನರ್ಜಿ ಗೆದ್ದರೆ ನಮ್ಮ ಉಲ್ಟಿ ಅಂದ್ರೆ ಹಿಂಬಡ್ತಿ ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ದು ಅವರ ಮನದಲ್ಲಿದ್ದಂಥದ್ದು. ಯಾಕಂದ್ರೆ ಗೆಲ್ಲಬೇಕು, ಅಟ್ ಎನಿ ಕಾಸ್ಟ್ ಶುಡ್ ಬಿ ವಿನ್ ಅನ್ನುವಂಥ ಸ್ಥಿತಿ ಬಂದಿದ್ದಾರೆ. ಡೂ ಆರ್ ಡೈ ಮತ್ತು ಇದು ಈವನ್ ವಿರೋಧ ಪಕ್ಷಗಳು ಸಹಿತ ಅನ್ವಯ ಆಗುವಂಥ ಮಾತು. ಇವತ್ತು ಮಮತಾ